ನಿಜವಾದ ಒಡವೆ ಬರೋವರೆಗೂ ಡೂಪ್ಲಿಕೇಟ್ ಒಡವೆ ಹಾಕಿ ಮ್ಯಾನೇಜ್ ಮಾಡೋಣ ಅಷ್ಟೇ. ಈ ವಿಷಯ ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ ತುಂಬಾ ಅಸಹ್ಯವಾಗಿರುತ್ತಮ್ಮ. ಅದ್ರ ಬದಲು ನಿಜ ಹೇಳೋದೇ ಒಳ್ಳೇದು. ನಿಜ ಹೇಳಿದ್ರೆ ಅವ್ರು ನಂಬಲ್ಲ ಅಭಿ. ಒಡವೆ ಇಲ್ಲ ಅಂತ ನಾಟಕ ಮಾಡ್ತೀವಿ ಅನ್ಕೋತಾರೆ. ನಿಜ ಹೇಳಿದ್ರು ಕೂಡ ಮರ್ಯಾದೆ ಹೋಗುತ್ತೆ ಅಭಿ, ಮದುವೆ ನಿಂತು ಹೋಗುತ್ತೆ. ಇದೆಲ್ಲ ಯಾಕಬ್ಬಿ? ನಾವು ಮದ್ವೆ ನಿಲ್ಸೋಣ, ಮೊದ್ಲು ವಸುನ್ ಕಾಪಾಡೋಣ. ಇಲ್ಲ ಅದಕ್ಕೆ ಈ ಮದುವೆ ನಡಿಲೇಬೇಕು. ಹೊಸೂರಿಗೇನೂ ಆಗಲ್ಲ. ಒಡವೆ ಬಗ್ಗೆ ಯೋಚನೆ ಮಾಡಲೇಬೇಕು. ನೀನ್ ಯೋಚನೆ ಮಾಡ್ಬೇಡ ಅಣ್ಣ, ಬೇಕಾದ್ರೆ ಆ ಪದ್ನೆ ನನ್ ಮೇಲೆ ಹಾಕೋತೀನಿ. ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ದಿರೋ ಹಾಗೆ ನೋಡ್ಕೋತೀನಿ. ಡೂಪ್ಲಿಕೇಟ್ ಒಡವೆ ತರಿಸ್ತೀನಣ್ಣ. ನಮಗೋಸ್ಕರ ನೀನ್ಯಾಕಮ್ಮ ಮಾತು ಕೇಳಬೇಕು? ನಾನ್ ಬಂದಿರೋದೇ ಈ ಮದ್ವೆ ನಡ್ಸೋದಕ್ಕಣ್ಣ. ನನ್ ಸೊಸೆಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಹಲೋ, ಇಮಿಟೇಷನ್ ಜ್ಯುವೆಲರಿ ಶಾಪ್. ಸರಿ ಸರ್. ಏನಂತೆ? 10 ನಿಮಿಷದಲ್ಲಿ ಒಡವೆ ಬಂದ್ಬಿಡುತ್ತೆ, ನೀವೇನು ಯೋಚನೆ ಮಾಡ್ಬಿಡಿ. ಲೋ ಬನ್ರೋ. ಬೇಗ ಬನ್ರೋ, ಬನ್ನಿ. ಗಾಡಿ ತೆಗಿ, ಗಾಡಿ ತೆಗಿ, ಗಾಡಿ ತೆಗಿ, ಬೇಗ ಗಾಡಿ ತೆಗಿಯಲೇ, ಬೇಗ ಗಾಡಿ ತೆಗಿ. ಹೇಗಾದ್ರೂ ಮಾಡಿ ವಸು ಅದ್ಕೆನ ಸೇಫಾಗಿ ಕರ್ಕೊಂಡ್ ಬರ್ತೀನಿ ಅಂತ ಅಭಿ ಅಣ್ಣನ್ಗೆ ಮಾತು ಕೊಟ್ಟು ಬಂದಿದ್ದೀನಿ. ಈ ರೌಡಿಗಳು ಬೇರೆ ಮಿಸ್ ಆಗ್ಬಿಟ್ರು. ಇವಾಗೇನ್ ಮಾಡೋದು? ಅದ್ಗೆನ ಹೇಗ್ ಸೇವ್ ಮಾಡೋದು? ಯಾವ ಗಾಡಿನೂ ಬರ್ತಾ ಇಲ್ಲ, ಯಾವ ದಾರಿನೂ ತೋಚ್ತಾ ಇಲ್ಲ. ದೇವ್ರೆ, ನೀನೇ ದಾರಿ ತೋರಿಸು. ಯಾವುದೋ ಗಾಡಿ ಬರ್ತಿದೆ, ಅಟ್ಲೀಸ್ಟ್ ಇವರಾದ್ರೂ ನಿಲ್ಸಿದ್ರೆ ಚೆನ್ನಾಗಿರುತ್ತೆ. ಲಿಫ್ಟ್, ಲಿಫ್ಟ್ ಪ್ಲೀಸ್. ಲೇ, ಯಾರ ಹುಡುಗಿ ಲಿಫ್ಟ್ ಕೇಳ್ತಿದ್ದಾಳೆ, ನಿಲ್ಸೋದೋ ಬೇಡವಾ? ಲಿಫ್ಟ್. ಲೋ, ನಾವೀಗ ಲಿಫ್ಟ್ ಕೊಡೋ ಸ್ಥಿತಿಲ್ಲ ಇದ್ದೀವಿ. ಲೋ, ನೀ ಗಾಡಿ ನಿಲ್ಸ್ಬೇಡಕಣ. ನಿಲ್ಸಿ ಪ್ಲೀಸ್. ಹಲೋ. ಛೇ, ಈ ಗಾಡಿನೂ ನಿಲ್ಲಿಸ್ಲಿಲ್ವಲ್ಲ. ಲೇ 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 ಲೇ, ನಿಲ್ಸು 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 ನಿಲ್ಸು. ಗಾಡಿ ಹಿಂದೆ ತೆಗಿ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ನೋಡಿ, ಅಲ್ಲಿವರೆಗೂ ಲಿಫ್ಟ್ ಕೊಡ್ತೀರಾ? ಹಾ ಬನ್ನಿ, ಕೂತ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಬೇಗ ಹೋಗಿ. ಹಲೋ, ಬಂದ್ರಾ? ಅಲ್ಲೇ ಇರಿ, ನಾನು ಬರ್ತಿದ್ದೀನಿ. ತಂದ್ರಾ? ಮೇಡಮ್, ತುಂಬಾ ಥ್ಯಾಂಕ್ಸ್ ಸರ್. ಬರ್ತೀನಿ. ಸಿಂಧು ಏನಾಂಟಿ ಏನೋ ಸೀಕ್ರೆಟ್ ಆಗಿ ತಗೊಂಡು ಹೋಗ್ತಿದ್ದಾಳಲ್ಲ? ಈ ಮದ್ವೆನ್ ಹೇಗ್ ನಿಲ್ಲಿಸ್ಬೇಕು ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ, ಈ ಮದ್ವೆನ್ ಹೇಗ್ ನಡೆಸ್ಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರೋ ಹಾಗಿದೆ. ಅವಳು ಯೋಚನೆ ಮಾಡ್ಬಿಟ್ರೆ ಈ ಮದುವೆ ನಡೆದೋಗ್ಬಿಡುತ್ತಾ? ಅವಳು ಏನಾದ್ರೂ ಮುಚ್ಚಿಟ್ಕೊಂಡು ತಗೊಂಡೋಗ್ಲಿ, ಆದ್ರೆ ರೌಡಿಗಳ ಜೊತೆ ಇರೋ ಹೊಸೋದ್ಕೆನ ವಾಪಸ್ ಕರ್ಕೊಂಡು ಬರಕ್ಕಾಗಲ್ಲ. ಪುರೋಹಿತ್ರೆ, ಎಲ್ಲ ಬಂದಾಯ್ತಾ? ಹಾ, ನಮಸ್ಕಾರನಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ, ಒಡವೆ ಎಲ್ಲ ಬಂದಾಯ್ತು. ಬನ್ನಿ, ಶ್ರಾವ್ಯನ ರೆಡಿ ಮಾಡೋಣ. ತಪ್ಪು ಮಾಡ್ತಾ ಇದೀವೇನೋ ಸಿಂಧು? ಏನಾಗಲ್ಲ ಅಣ್ಣ, ಬನ್ನಿ ಬನ್ನಿ. ಆ ಸೀಕ್ರೆಟ್ ಏನು ಅಂತ ಅಭಿಗ್ ಗೊತ್ತಿರೋ ಹಾಗಿದೆ. ಅಭಿ ಅಣ್ಣಂಗೆ ಗೊತ್ತಾಗ್ದ ಹಾಗೆ ಸಿಂಧು ಮತ್ತು ಬಿಂದು ಏನು ಮಾಡಲ್ಲ, ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಭಾವ ನೋಡಿದ್ರೆ ತಪ್ಪು ಅಂತಿದ್ದಾರೆ, ಅವಳು ನೋಡಿದ್ರೆ ಏನಾಗಲ್ಲ ಅಂತಿದ್ದಾಳೆ.
ಅಲ್ಲ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು? ನಡೀರಿ, ಆ ಸೀಕ್ರೆಟ್ ಏನು ಅಂತ ನಾವು ತಿಳ್ಕೊಳ್ಳೋಣ. ನಡೀರಿ ನಡೀರಿ. ಏನವಿ, ವಸು ಕಿಡ್ನಾಪ್ ಆಗಿದ್ದಾಳ? ಅದಕ್ಕೇನಾ ನೀನ್ ಆಗ್ಲಿಂದ ಟೆನ್ಷನ್ ಮಾಡ್ಕೊಂಡಿದ್ದ ಅಭಿ? ವಸು ಅದ್ಕೆಗೆ ಏನೂ ಆಗಲ್ಲ. ವಸು ಅದ್ಕೇನ್ ಕರ್ಕೊಂಬರಕ್ಕೆ ನಮ್ ಬಿಂದು ಹೋಗಿದ್ದಾಳೆ. ಹೆಣ್ಮಗು, ಅವಳೇನ್ ಮಾಡಕ್ಕಾಗತ್ತಮ್ಮ? ವಸುನ ಹೇಗ್ ಕಾಪಾಡ್ತಾಳೆ? ಬಿಂದು ಬಗ್ಗೆ ನಿನಗ್ ಗೊತ್ತಿಲ್ಲ ಅಣ್ಣ. ಏನಾದ್ರೂ ಅನ್ಕೊಂಡ್ರೆ ಸಾಧಿಸ್ದೆ ಬಿಡಲ್ಲ. ಓಹೋ, ಚಿಕ್ಕಪ್ಪ. ಶ್ರಾವ್ಯ, ಅಳಬೇಡಮ್ಮ. ನಾನು ಈ ಮದ್ವೆ ಮಾಡ್ಕೊಳಲ್ಲ ಚಿಕ್ಕಪ್ಪ. ಚಿಕ್ಕಮ್ಮ ಎಲ್ಲಿದ್ದಾರಂತ ಬನ್ನಿ ಹುಡ್ಕೋಣ. ಅಳ್ಬೇಡ. ನಿಮ್ ಚಿಕ್ಕಮ್ಮನಿಗೇನು ಆಗಲ್ಲಮ್ಮ, ನೀನ್ ಅಳ್ಬೇಡ. ಚಿಕ್ಕಮ್ಮ ಇಲ್ದಿದ್ರೆ ನಾನು ಈ ಮದ್ವೆ ಮಾಡ್ಕೊಳಲ್ಲ ಚಿಕ್ಕಪ್ಪ. ನಂಗೆ ಈ ಮದ್ವೆನೇ ಬೇಡ. ಹಾಗೆಲ್ಲ ಹೇಳ್ಬಾರ್ದು. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಿನ್ ಮದುವೆಗೋಸ್ಕರನಲ್ವೇನಮ್ಮ? ಆಗ ನೋಡಿದ್ರೆ ರಾಕಿನ್ ಕಿಡ್ನಾಪ್ ಮಾಡಿದ್ರು, ಈಗ ನೋಡಿದ್ರೆ ವಸುನ್ ಕಿಡ್ನಾಪ್ ಮಾಡಿದ್ದಾರೆ. ಏನ್ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಏನೂ ಆಗಲ್ಲ ಡ್ಯಾಡಿ. ರಾಕಿ ಹೇಗೆ ಸೇಫಾಗಿ ಮನೆಗೆ ಬಂದೋ, ವಸೂರು ಕೂಡ ಹಾಗೆ ಸೇಫಾಗಿ ಬರ್ತಾರೆ. ಹೌದು ದೊಡ್ಡಪ್ಪ, ನೀವ್ ಯೋಚನೆ ಮಾಡ್ಬೇಡಿ. ಅದಕ್ಕೆ ನಾ ಬಿಂದು ಸೇಫಾಗಿ ಕರ್ಕೊಂಬರ್ತಾಳೆ. ವಸುನ ಹುಡ್ಕೋದಕ್ಕೆ ನೀನ್ ಹೋಗ್ಲೇಬೇಕಭಿ. ಮಂಟಪದಲ್ಲಿ ವಸು ಅದಕ್ಕೇನೂ ಇಲ್ಲ. ಅಭಿ ಅಣ್ಣನೂ ಇಲ್ದೆ ಹೋದ್ರೆ ಗಂಡಿನ ಕಡೆಯವ್ರು ಏನ್ ಅನ್ಕೋತಾರ ದೊಡ್ಡಮ್ಮ? ಯಾರೇನೇ ಅನ್ಕೊಂಡ್ರು ವಸು ಸೇಫ್ಟಿ ಮುಖ್ಯ ಚೆನ್ನಮ್ಮ. ವಸು ಇಲ್ದೆ ಈ ಮದ್ವೆ ಹೇಗ್ ಮಾಡೋದು? ಶ್ರಾವ್ಯ ಕುತ್ತಿಗೆಗೆ ತಾಳಿ ಬೀಳೋಷ್ಟರಲ್ಲಿ ವಸೂರಿಲಿರ್ತಾರೆ. ವಸೂರಿಲ್ಲ ಅಂತ ಮದುವೆ ನಿಲ್ಲಬಾರ್ದು. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ವಸೂರ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಹೌದದ್ಕೆ ಮೊದಲು ಶ್ರಾವ್ಯನ ಒಡವೆ ಹಾಕಿ ಅಲಂಕಾರ ಮಾಡೋಣ. ಆ ಒಡವೆ ಎಲ್ಲ ವಸು ಹತ್ರನೇ ಇದೆಯಲ್ಲ? ಆ ಒಡವೆ ಅಲ್ಲ ದೊಡ್ಡಮ್ಮ, ಅದು ವಸು ಅದಕ್ಕೆ ಎಲ್ಲಿಟ್ಟಿದಾರೋ ಗೊತ್ತಿಲ್ಲ. ಇದು ಡೂಪ್ಲಿಕೇಟ್ ಒಡವೆ. ಡೂಪ್ಲಿಕೇಟ್ ಒಡವೆ ಯಾಕಮ್ಮ? ಒಡವೆ ಹಾಕಿ ಅಲಂಕಾರ ಮಾಡಿ ಅಂತ ಗಂಡಿನ ಕಡೆಯವ್ರು ಅರ್ಜೆಂಟ್ ಮಾಡ್ತಿದಾರಲ್ಲ ದೊಡ್ಡಪ್ಪ. ವಸು ಅದಕ್ಕೆ ಬಿಟ್ರೆ ಇನ್ಯಾರಿಗೂ ಆ ಒಡವೆ ಎಲ್ಲಿದೆ ಗೊತ್ತಿಲ್ಲ. ಅದಕ್ಕೆ ವಸು ಅದಕ್ಕೆ ಬರೋವರೆಗೂ ಈ ಒಡವೆ ಹಾಕಿ ಮ್ಯಾನೇಜ್ ಮಾಡೋಣ. ಬೇಡಮ್ಮ, ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ ಮೋಸ ಮಾಡ್ದಾಗುತ್ತೆ. ಮೊದ್ಲೇ ಅವರು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದಾರೆ. ಅಭಿ ತಲೆ ತಗ್ಗಿಸ್ಬೇಕಾಗುತ್ತಮ್ಮ. ಅದಕ್ಕಿಂತ ನಿಜ ಹೇಳೋದೇ ಒಳ್ಳೇದು. ಎಲ್ಲ ಸಲನೂ ನಿಜ ಕೆಲ್ಸಕ್ ಬರಲ್ಲ ದೊಡ್ಡಪ್ಪ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೇಕು ಅಂದಿದ್ದಾರೆ. ನಾವ್ ಒಂದ್ ಸುಳ್ಳನು ಹೇಳ್ತಿಲ್ಲ, ಸತ್ಯನ ಮುಚ್ಚಿಡ್ತಿದೀವಷ್ಟೇ. ಅದು ಕರೆಕ್ಟೇ. ಆದ್ರೆ ಏನಂತೀಯ ಅಭಿ? ನಿಜ ಹೇಳ್ಬೇಕಂದ್ರೆ ಅಣ್ಣಂಗೂ ಇಷ್ಟ ಇಲ್ಲ. ನಾನೇ ಫೋರ್ಸ್ ಮಾಡ್ದೆ ದೊಡ್ಡಮ್ಮ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಣ್ಣನ ಬಗ್ಗೆ ಮಾತಾಡ್ತಾ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಬೇಗ ಈ ಒಡವೆ ಹಾಕೋಣ. ಬೇಡ, ನಂಗೆ ಈ ಒಡವೆನೂ ಬೇಡ, ಈ ಮದ್ವೆನೂ ಬೇಡ. ನನ್ನಿಂದನೇ ಚಿಕ್ಕಮ್ಮ ಅಪಾಯದಲ್ಲಿ ಸಿಕ್ಬಿದ್ದಿದ್ದಾರೆ. ಚಿಕ್ಕಮ್ಮ ಬಂದ್ಮೇಲೆ ನಾನು ಬರೋದು. ಹಾಗೆ ಹಠ ಮಾಡ್ಬಾರ್ದು ಶ್ರಾವ್ಯ. ಮದುಮಗಳ ಕಣ್ಣಲ್ಲಿ ಇರ್ಬೇಕಾಗಿರೋದು ಸಂತೋಷ, ಕಣ್ಣಲ್ಲಿ ಕಣ್ಣೀರಲ್ಲ. ಅದ್ಕೆ ಶ್ರಾವ್ಯ ಬಾ ಬಾ ಕೂತ್ಕೋ. ಅಭಿ,
ಬಿಂದುಗೊಂದ್ಸರಿ ಫೋನ್ ಮಾಡಿ ವಸ್ತು ಸಿಕ್ಕದ್ಲಂತ ವಿಚಾರಿಸು ಅಭಿ. ಸರಿ ಅಣ್ಣ. ಎಂಥ ಮೋಸ! ನಿಜವಾದ ಒಡವೆ ಇಲ್ಲ ಅಂತ ಡೂಪ್ಲಿಕೇಟ್ ಒಡವೆ ಹಾಕಿ ಗಂಡಿನ ಕಡೆಯವ್ರಿಗೆ ಮೋಸ ಮಾಡ್ತಾರಾ? ಇದು ತುಂಬಾ ದೊಡ್ಡ ಚೀಟಿಂಗ್ ಆಂಟಿ. ಇದು ಕ್ರೈಮ್, ದಾರುಣವಾದ ಸಂಚು. ಇವ್ರು ಡೂಪ್ಲಿಕೇಟ್ ಒಡವೆ ಯಾಕೆ ಹಾಕ್ತಿದ್ದಾರೆ? ಚಿನ್ನದ ಒಡವೆ ಏನಾಯ್ತು? ಹೇಳಿದ್ರಲ್ಲೋ ಆ ಒಡವೆ ಎಲ್ಲಿದೆ ಅಂತ ವಸುಗೆ ಗೊತ್ತು ಅಂತ. ಅಪ್ಪಿತಪ್ಪಿ ಆ ರೌಡಿಗಳು ವಸು ಅಕ್ಕ ಜೊತೆಗೆ ಆ ಒಡವೆನೂ ಎತ್ಕೊಂಡು ಹೋಗಿಲ್ಲ ತಾನೆ? ಒಡವೆ ಬಗ್ಗೆ ರೌಡಿಗಳು ಏನು ಹೇಳಿಲ್ಲ ಅಂದ್ರೆ ಒಡವೆ ಇಲ್ಲೇ ಇದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಗಂಡಿನ ಕಡೆಯವ್ರಿಗೆ ಈ ಡೂಪ್ಲಿಕೇಟ್ ಒಡವೆ ಬಗ್ಗೆ ಹೇಳಿ ಮೊದ್ಲು ಮದ್ವೆ ನಿಲ್ಸೋಣ. ಆಮೇಲೆ ಆ ಒಡವೆಗಳ ಬಗ್ಗೆ ವಸುನ ಕೇಳು ಅಂತ ರೌಡಿಗಳಿಗೆ ಹೇಳೋಣ. ಕೊಡೋ ಏಟಿಗೆ ವಸು ಬಾಯ್ ಬಿಡ್ತಾಳೆ. ಆ ಒಡವೆಗಳನ್ನ ನಾವು ತಗೊಂಡು ತಕ್ಷಣ ಅಮೆರಿಕಾಗ್ ಹೋಗ್ಬಿಡೋಣ. ಮತ್ತೆ ಆ ರಾಹುಲ್ ಪರಿಸ್ಥಿತಿ ಏನು? ಅವನು ಶ್ರಾವ್ಯನ ಮದ್ವೆ ಆಗ್ಬೇಕು ಅಂತಿದ್ದಾನಲ್ಲ. ಒಡವೆ ನಮ್ ಕೈಗೆ ಬಂದ್ಮೇಲೆ ಅವನ ಹತ್ರ ನಮ್ಗೇನ್ ಕೆಲ್ಸ? ಒಡವೆಗೋಸ್ಕರ ತಾನೆ ನಾವು ಅವನ್ನ ಶ್ರಾವ್ಯಾಗ ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ದು. ಬನ್ನಿ, ಗಂಡಿನ ಕಡೆಯವ್ರಿಗೆ ಡೂಪ್ಲಿಕೇಟ್ ಒಡವೆ ಬಗ್ಗೆ ಹೇಳೋಣ. ನಿಂತ್ಕೋತೆ. ಡೈರೆಕ್ಟ್ ಆಗಿ ಹೇಳಿದ್ರೆ ನಾವು ಅವ್ರ ಹತ್ರ ಕೆಟ್ಟೋರಾಗ್ತೀವಿ. ಅದು ಡೂಪ್ಲಿಕೇಟ್ ಅಂತ ಇಂಡೈರೆಕ್ಟ್ ಆಗಿ ಗಂಡಿನ ಕಡೆಯವರಿಗೆ ಗೊತ್ತಾಗ ಹೋಗ್ಬಂಡೋಣ. ಹೌದು ಆಂಟಿ, ಆಗ ನಮ್ಮ ಮೇಲೆ ಡೌಟ್ ಬರಲ್ಲ. ಮೊನ್ನೆ ಶ್ರಾವ್ಯ ಬರ್ದಿರೋ ಲೆಟರ್ ಆ ಸ್ವಾತಿ ಕೈಗೆ ಸಿಗ್ಬೇಕು ಅಂತ ನಾವು ಟ್ರೈ ಮಾಡಿದ್ವಲ್ಲ, ಹಾಗ್ ಮಾಡೋಣ. ಆದ್ರೂ ಅವತ್ ನಾವು ಫೇಲ್ ಆಗ್ಬಿಟ್ವಲ್ಲೇ, ಆ ವಸು ಎಲ್ಲ ಹಾಳ್ ಮಾಡ್ಬಿಟ್ಲಲ್ಲ. ಇವಾಗ ಹಾಗೆ ಮಾಡೋದಕ್ಕೆ ವಸು ಹೊತ್ತಿಗೆ ಇಲ್ಲಿ ಇಲ್ವಲ್ಲ ಅತ್ತೆ. ಈ ಸಲ ನಾವು ಸಕ್ಸಸ್ ಆಗ್ತೀವಿ. ಕೇರ್ಫುಲ್ ಆಗಿ ಯೋಚನೆ ಮಾಡಿ ಪ್ಲಾನ್ ಮಾಡೋಣ. ಹೇಗಾದ್ರೂ ಈ ವಿಷ ಬ್ಲಾಸ್ಟ್ ಮಾಡಿ ಮದ್ವೆ ನಿಲ್ಲಿಸ್ಬಿಡೋಣ. ಆಮೇಲೆ ಒಡವೆ ತಗೊಳ್ಳೋಣ. ಹೇಳಿದ್ದನ್ನ ಎಷ್ಟ್ ಸಲ ಹೇಳ್ತೀಯೇ? ನಡಿ ಬೇಗ, ನಡಿ ಬೇಗ. ನಡೀರಿ, ನಡಿ. ಆ ಕಾರ್ ಎಲ್ಲೋ ಮಿಸ್ ಆಗೋಯ್ತು. ಆಟೋ ಏನಾದರೂ ಕೈ ಕೊಡದೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ಕಾರ್ನ ಚೇಸ್ ಮಾಡಿ ಅದಕ್ಕೇನ ಸೇವ್ ಮಾಡ್ಬೋದಾಗಿತ್ತು. ಅದಕ್ಕೆ ಹೇಗಿದಾರೋ ಏನೋ. ಆ ಕಾರ್ ಎಲ್ಲ ಹೋಯ್ತು? ಏನದು ಶಬ್ದ? ಯಾವ ಶಬ್ದ? ಹಿಂದೆ ಡಿಕ್ಕಿಯಿಂದ ಏನೋ ಸೌಂಡ್ ಬರ್ತಿದ್ಯಲ್ಲ. ನಮ್ಗೇನು ಕೇಳಿಸ್ತಾ ಇಲ್ವೇ? ಕೇಳಿದ್ರಾ? ನೋಡಿ, ಮತ್ತೆ ಕೇಳಿಸ್ತಾ ಇದೆ. ಅದ ಡಿಕ್ಕಿನ ಸರಿಯಾಗಿ ಲಾಕ್ ಮಾಡಿಲ್ಲ. ಅದು ಡಿಕ್ಕಿ ಡೋರ್ ಸೌಂಡ್ ಅಲ್ಲ. ಡಿಕ್ಕಿನಲ್ಲಿ ಯಾರೋ ಇದ್ದಾರೆ. ಡಿಕ್ಕಿನಲ್ಲಿ ಯಾರಿರ್ತಾರೆ ಮೇಡಮ್? ಮೊದಲು ನೀವು ಕಾರ್ ನಿಲ್ಸಿ. ಯಾಕೆ ಮೇಡಮ್? ಡಿಕ್ಕಿನಲ್ಲಿ ಏನಿದೆ ಅಂತ ನಾನು ನೋಡ್ಬೇಕು. ನಮ್ ಕಾರ್ ಡಿಕ್ಕಿನಲ್ಲಿ ಏನಿದ್ರೆ ನಿಮ್ಗೇನು ಮೇಡಮ್? ಮರ್ಯಾದೆಯಿಂದ ಕಾರ್ ನಿಲ್ಲಿಸ್ತೀರಾ ಇಲ್ವಾ? ಬಾಯ್ ಮುಚ್ಕೊಂಡು ಕೂತ್ಕೊಳ್ಳಲಿ. ಮರ್ಯಾದೆಯಿಂದ ಕಾರ್ ನಿಲ್ಲಿಸ್ತೀರಾ ಇಲ್ವಾ? ಕಾರ್ ನಿಲ್ಸು. ಕಾರ್ ನಿಲ್ಸೋ. ಡೋರ್ ತೆಗಿರೋ. ಡೋರ್ ತೆಗಿರೋ. ಹತ್ಕೊಂಡ್ರು. ಫಾಸ್ಟ್ ಆಗಿ. ಯಾಕೋ, ಏನಾಯ್ತು? ಅಣ್ಣ, ಕಾರ್ ಮುಂದಕ್ಕೆ ಹೋಗ್ತಿಲ್ಲ. ಆಕ್ಸಿಲೇಟರ್ ಒತ್ತು. ಫುಲ್ ಪ್ರೆಸ್ ಮಾಡಿದೀನಿ ಅಣ್ಣ.
ಯಾರು ಅದು ನಿನ್ನ ಗಾಡಿ ತೆಗೆ ಹೋಗೋಣ. ತೆಗಿಯಲ್ಲ, ನಡಿ ನಡಿ. ಏನಾಯ್ತಮ್ಮ? ಯಾರವರೆಲ್ಲ? ನಮ್ಮ ಅತ್ತಿಗೆನ ಕಿಡ್ನಾಪ್ ಮಾಡಿ ಆ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಣ್ಣ. ಪೊಲೀಸ್ಗೆ ಫೋನ್ ಮಾಡಮ್ಮ. ಅಣ್ಣ, ನಿಮ್ ಫೋನ್ ಸ್ವಲ್ಪ ಕೊಡ್ತೀರಾ? ಹಲೋ, ಯಾರು? ಅಣ್ಣ, ನಾನು ಬಿಂದು. ಹೊಸೂರು ಸಿಕ್ಕಿದ್ರೇನಮ್ಮ? ಅವರು ಸೇಫ್ ಆಗಿದ್ದಾರಾ? ಸಾರಿ ಅಣ್ಣ, ಅದ್ಗೆ ಜಸ್ಟ್ ಮಿಸ್ ಆದ್ರು. ನನ್ ಹೊಡೆದು ಅವ್ರು ಅದ್ಗೆನ ಕರ್ಕೊಂಡು ಹೋಗ್ಬಿಟ್ರು. ಅವರನ್ನ ತಡೆಯೋಕೆ ತುಂಬಾ ಟ್ರೈ ಮಾಡಿದೆ, ನನ್ನಿಂದ ಆಗ್ಲಿಲ್ಲ ಅಣ್ಣ. ಇವಾಗ ನೀನೆಲ್ಲಿದ್ಯಮ್ಮ? ಅದು ನೀನಲ್ಲೇ ಇರು, ನಾನೀಗಲೇ ಬರ್ತೀನಿ. ಹಾ ಸರಿ ಅಣ್ಣ. ಈ ಅಭಿಯಾಕೆ ಅರ್ಜೆಂಟಾಗಿ ಎಲ್ಲಿಗೋ ಹೋಗ್ತಾ ಇದ್ದಾನೆ? ವಸು ಅಕ್ಕನ ಹತ್ರ ಇರ್ಬೇಕಂಟಿ. ವಸು ಅದಕ್ಕೆ ಎಲ್ಲಿದಾರಂತ ಅಣ್ಣಂಗೆ ಹೇಗೆ ಗೊತ್ತಾಗತ್ತೆ? ವಸುನ ಹುಡುಕೊಂಡು ಆ ಗುಂಡಮ್ಮ ಹಿಂದೆನೆ ಹೋಗಿದಾಳಲ್ಲೋ.
ಅವಳಿಗೇನಾದ್ರೂ ವಸು ಬಗ್ಗೆ ಗೊತ್ತಾಗಿದ್ರೆ? ಹಾಗಿದ್ರೆ ವಸು ಅಕ್ಕನ ಅಭಿಭಾವ ವಾಪಸ್ ಕರ್ಕೊಂಡ್ ಬರ್ತಾರಾ? ಚಾನ್ಸೇ ಇಲ್ಲ. ನಾವು ಅರೇಂಜ್ ಮಾಡಿರೋದು ಆರ್ಡಿನರಿ ರೌಡಿಗಳಲ್ಲ, ಕೊಲೆ ಮಾಡೋದಕ್ಕೂ ಹೇಸಲ್ಲ ಅವರು.